ಸಕಲೇಶ್ಪುರದಲ್ಲಿ ಒಂದು ಹೋಟ್ಲ್ ಐತೆ, ನಾನ್ ವೆಜ್ ಹೋಟ್ಲು. ಚೆನ್ನಾಗಿದೆ ಅಂತ ಅಂದರೆ ಈ ಮೆಸ್ ಟೈಪು, ಈ ಹಳೆ ಮೆಸ್. ಅದು ಹೋಗೋಣ ಅಲ್ಲಿಗೆ ಒಂದು ದಿನ. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗೈಸ್ ಸುಮಾರು ದಿನ ಆದಮೇಲೆ ವ್ಲಾಗ್ ಶುರು ಮಾಡ್ತಿರೋದು. ಸೊ ಈಗ ನಾವಮ್ಮ ಈಗ ಕಾಫಿ ಕೊಟ್ಟವ್ರೆ ಗೈಸ್, ಕಾಫಿ ಕುಡಿತಿದ್ದೀನಿ. ಜೊತೆಗೆ ಇಲ್ಲಿ ನಾವಮ್ಮ ಇಲ್ಲಿ ಟಿಫನ್ ಮಾಡ್ತವ್ರೆ. ಟಿಫನ್ ಇವತ್ತೇನಮ್ಮ? ಕುಷ್ಕಾ. ಹಾಗಂತ ಇವತ್ತು ನಮ್ಮ ಊರಿಂದ ನಮ್ಮ ಮಾಮನ ಪಾಪು ಬರ್ತಾ ಇದೆ. ಸೊ ಅದಕ್ಕೆ ಒಂದು ಜೀಪ್ ತಗೊಂಡ್ ಬಂದಿದೀವಿ. ನಿನ್ನೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ಹೋಗಿ ಜೀಪ್ ತಗೊಂಡ್ ಬಂದ್ರು. ಅಂದ್ರೆ ಸಣ್ಣ ಮಕ್ಳು ಜೀಪ್ ಗೊತ್ತಲ್ಲ, ಸುಮ್ನಿತ್ತು ಪಾಪ. ವಿಡಿಯೋ ಕಾಲ್ ಮಾಡಿದ್ಲ ರಕ್ಷಿತಾ, ನಾವು ಅದನ್ನ ನಾನು ತೋರಿಸ್ತಾ ಹೋಗಿದ್ರು. ಅದು ತೋರಿದ ತಕ್ಷಣ ಆಟ ಜೀಪನ್ ತೋರಿದ ತಕ್ಷಣ ಇವಾಗ್ಲೇ ಬೇಕು ಅನ್ನಂಗೆ ಈಗ ಬತ್ತೈತೆ. ಅದ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋದು. ಬಂದಾದ್ಮೇಲೆ ಯಾರೋ ಹೇಳಿದ್ರು ಅಲ್ವಾ ನನ್ನ ತೋರಿಸ್ಬೇಡ ಅಂತ. ಅಲ್ಲಿ ರೂಮಲ್ಲಿ ಚಿರನ್ನ ನೀನು ಅಂದೆ. ಇಲ್ಲ ಗೈಸ್ ಹಂಗಂತ ನಮ್ಮ ಅಣ್ಣನೂ ಬಂದವನೆ. ಅವ್ರ ರಜಾ ಎಕ್ಸಾಮ್ ಮುಗಿಸ್ಕೊಂಡು ಬಂದವನೆ. ಎಷ್ಟು ದಿವಸ ರಜಾ ಅದೇನು ಹೇಳಿಲ್ಲ ಅಲ್ವಾ? ಏನು ಹೇಳಿಲ್ಲ. ನಾನು ಹಂಗೆ ಹೇಳಿಲ್ಲ ಕಣಮ್ಮ, ಹಂಗೆ ಅನ್ಕೊಂಡಿದ್ದು ನಾನು. ಪಪ್ಪ ಹೇಳ್ತಂದರೆ ನೀವು ಹೇಳಿದ್ದು ನನಗೆ ಜೀಪ್ ತೋರಿಸ್ಬೇಡ ಅಂತ. ರಕ್ಷಿತನೂ ನಂಟು ಪಾಪ ವಿಡಿಯೋದಲ್ಲಿ ತೋರಿಸ್ಬಿಡಿ ಹೇಳ್ತಾಳೆ ಅವಳು, ತೋರಿಸ್ಬಿಡಿ ಅಂತ. ನಾನು ಮಕ್ಳಿಗೆ ಏನು ಗೊತ್ತಾಗುತ್ತೆ ಅನ್ನಂಗೆ ನನ್ನ ತಲೆಯಲ್ಲಿ. ಗೈಸ್ ಇವತ್ತು ತಿಂಡಿ ಕುಷ್ಕ ಅಲ್ವಾ? ಕುಷ್ಕಗೆ ಮೊಟ್ಟೆ ಇಲ್ಲ ಅಂದ್ರೆ ಹೆಂಗೆ ಹೇಳಿ? ಅದಕ್ಕೆ ಟ್ರೇಲ್ ಬೇರೆ ಮೊಟ್ಟೆ ಖಾಲಿ ಆಗೈತೆ. ಬನ್ನಿ ಇವಾಗ ಹೋಗಿ ಮೊಟ್ಟೆ ಆದ್ರೂ ತಗೊಬರೋಣ. ಒಂದು ಟ್ರೇ ಮೊಟ್ಟೆ ಹಾಕಿ, ಇದು ಹಳೆ ಮೊಟ್ಟೆ ಹಾಕಿ ಗೈಸ್. ಆದ್ರೆ ಇವಾಗ ಮೊಟ್ಟೆ ರೇಟು ಕಡಿಮೆ ಆಗಿದೆ. ನಿಮ್ಮೂರಲ್ಲಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಮೂರಲ್ಲಿ 180 ಒಂಟ್ರೆ. ನಿಮ್ಮೂರಲ್ಲಿ ಎಷ್ಟು ಒಂಟ್ರೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಕಡಿಮೆ ಆಗಿದೆ, ಡೌನ್ ಆಗಿದೆ ರೇಟು. ಮುಂಚೆ ಈಗ ರೀಸೆಂಟಾಗಿ 1 ತಿಂಗಳು ಮುಂಚೆ ಎಲ್ಲ 240ವರೆಗೆ ಹೋಗಿತ್ತು. ಸೊ ಇವಾಗ ಕಡಿಮೆ ಆಗಿದೆ ಒಟ್ಟಿನಲ್ಲಿ. ಇವಳು ಗಾನ ಮೊಸರು ಕೇಳ್ತಾಳೆ ನೋಡು. ಏನ್ ಮಾಮೂಲಿ ರೈಸ್ ಬಾತ್ ಇದ್ದಂಗೆ ಐತಪ್ಪ. ಐತೆ ಅಂತ ಹೇಳಿದ್ದೆ, ತೋರ್ಸಿಕ್ಕಿಲ್ಲ. ಏನ್ ಮಾಡೋಳು ಗಾನು? ಆ ಸೋರೆಕಾಯಿ ಬಳ್ಳಿ ಇದ ಮೊನ್ನೆ ಗಾರ್ಡನ್ ಕ್ಲೀನ್ ಮಾಡ್ಬೇಕಾರೆ ಬಳ್ಳಿದು ಇದು ಕಟ್ ಮಾಡ್ಬಿಟ್ಟವಳೆ ಮಧ್ಯಕ್ಕೆ. ಬಳ್ಳಿ ಅಂದ್ರೆ ಫುಲ್ ಆ ಬಳ್ಳಿನೇ ಕಟ್ ಮಾಡೋಳೆ. ಬೇರೆ ಉಳ್ಕೊಂಡಿದೆ, ಒಂದಿಷ್ಟು ಉದ್ದ ಬಂದಿದಾವೆ. ಅದ್ಯಾಗಾನು ಆತರ ಮಾಡಿದ್ಯಾ? ಗೊತ್ತಾಗಿಲ್ಲ. ಗಾರ್ಡನ್ ಎಲ್ಲ ಕಡೆ ಶ್ರೇಯಾ ಕಾರ್ ನೋಡಕ್ ಬಂದ? ಕಾರ್ ನೋಡಕ್ ಬಂದ? ಎಲ್ಲ ಕಾರ್ ಇಲ್ಲ, ಕಾರ್ ಇಲ್ಲ. ನಿಮಿಷ ಕಳಿಬೇಕು. ಎಲ್ಲ ಗೊತ್ತಾ ಜೀಪು? ಓಪನ್ ಮಾಡವ ಈ ಡೋರುವೆ. ಇಲ್ಲಿ ಜೀಪು. ಎಲ್ಲಿ ಜೀಪು? ಇಲ್ಲಿ ಎಲ್ಲಿ ಜೀಪ? ತಗೊಳ್ಳೋಣ, ತಗೊಳ್ಳೋಣ. ಜೀಪ್ ಬೇಕಾ? ಬಾ ಕುತ್ಕ ನೋಡೋಣ. ಒಳಗಡೆ ಏನು ಬೇಡ. ಬನ್ನಿ ಕುಕ್ಕ ಬನ್ನಿ. ಡೋರ್ ತೆಗಿ. ಚಂದ ಐತಾ? ಟಪ್ಪಿ ತೆಗಿಯೋಣ, ಟಪ್ಪಿ. ತೆಗಿ. ಶೆಕೆ ಅದಕ್ಕೆ ಭಯನೇ ಐತೈತೆ. ಓಡ್ಸಲ್ವ ನೀನು? ಗಾಬರಿ ಆಗೈತೆ. ಚಿನಿ
ಕೊಡೋಣ ಅಮ್ಮ ಅಮ್ಮಂಗ ನಿಂಗ್ ಬೇಡವಾ ಇದು ನಿಂಗೂ ಬೇಕಾ ಈಗ ಎಲ್ಲರಿಗೂ ನಾನು ಮುತ್ತು ಕೊಡುತ್ತಲ್ಲವಾ ನೋಡು ಲಂಚ್ ಕೋರಿ ಏನಾರ ಕೊಟ್ರೆ ಕೊಡೋದು ಸ್ಟೇರಿಂಗ್ ಬಾ ಬಾ ಬೇಗ ಮುತ್ಕೊಡ್ ಬೇಗ ಎಲ್ರಿಗೂ ಈಗ ಬನ್ನಿ ಆ ಚಿಕ್ಕ ತಗೊಳ್ಳೋಣಂತೆ ಮುತ್ತು ಕೊಡಿ ಬೇಗ ಮಾಮಂಗೆ ಈಗ ಈ ಮಾಮಂಗೆ ಮುತ್ತು ಈ ಕಡಿಕೆ ಬರುತ್ತೆ ಹಂಗೆ ಹೋಗಣ ನೀವೇ ಅದು ಕುತ್ಕೋಗಿ ಹೆಂಗ್ ಕುತ್ಕೋತೀರಾ ಆಚೆಗಲ್ಲಿ ಮಳೆ ಬರ್ತೈತೆ ಮತ್ತೆ ಏನ ನೀರಲ್ಲಿ ತೊಳೆಯಂಗಿಲ್ಲ ಇದು ಒದ್ದೆ ಬಟ್ಟೆಲಿ ಒರೆಸ್ಬೇಕಷ್ಟೇ ಬ್ಯಾಟ್ರಿ ಹೋಗುತ್ತೆ ಗೈಸ್ ಹೊಸ ಜೀಪು ನಮ್ಮ ಶಿಯಾ ಓಡಿಸಿ ಫುಲ್ಲು ಖುಷಿ ಆಗ್ಬಿಟ್ಟವಳೆ ಶಿಯಾ. ಆದರೆ ಏನಂದರೆ ಸ್ಟೇರಿಂಗೇ ಹಿಡಿತಿಲ್ಲ. ಸ್ಟೇರಿಂಗ್ ಹಿಡಿ ಶಿಯಾ ಇಲ್ಲಿ ಕೈ ಹಿಡ್ಕೊ, ಹಂಗೆ ಕೈ ಹಿಡ್ಕೊ. ಓಡ್ಸೀಗ ಏಯ್ ಎಲ್ಲಿ ಕೈ ಹಿಡ್ಕೊ, ಇಲ್ಲಿ ಕೈ ಹಿಡ್ಕೊ, ಇಲ್ಲಿ ಎದುರು ಬಿಡೋ ಕೈ ಹಿಡ್ಕೊಳ್ಳಲಿ. ನೋಡಿ ಎದುರಿತೈತಪ್ಪ. ಅದಕ್ಕೆ ಅಲ್ಲೂ ಇಲ್ಲ ಏನಿಲ್ಲ. ಸೀಬೆಣ್ಣೆ ಹೆಂಗೆ ತಿಂತೈತೆ ನೋಡಿ ಅಲ್ಲಿ. ಶಿಯಾ ಈ ಏನು ಗೈಸ್ ಆ್ಯಕ್ಚುಲಿ ಜೀಪನ್ನ ಅಲ್ಲಿ ಒಳಗಡೆ ಕೂತ್ಕೊಂಡು ಓಡಿಸ್ಬೋದು. ಬಟ್ ಅದು ಏನಂದರೆ ಸ್ವಲ್ಪ ಅಲ್ಲಿ ನೋಡಿ ಅಲ್ಲಿ ಇದಿದೆ, ಅಲ್ಲಿ ಆ ರೆಡ್ ಕಲರ್ ಇದೆಯಲ್ಲ ಅಲ್ಲಿ ಎಕ್ಸಿಲೇಟ್ರದು. ಸೊ ಅದು ಒತ್ತಿದ್ರೆ ಮುಂದಕ್ಕೆ ಹೋಗುತ್ತೆ. ಬಟ್ ಇದಕ್ಕೆ ಇವಾಗಲೇ ಅದನ್ನೆಲ್ಲ ಹೇಳ್ಕೊಡೋದೇನು ಬೇಡ. ಆಮೇಲೆ ಏಡಿ ನೋಡಿದ್ಯಾ? ಏಡಿಗಾನು ಏಡಿ ಗೊತ್ತಾ ನಿಂಗೆ? ಬೇಡವಾ? ಸರಿ ಬೇಡ ಬಿಡು. ಏಡಿ ಕಣವ. ಸುಮ್ಮನಿರು ಸಾಕು, ಸುಮ್ಮನಿರ ಮೇಲೆ ಅಳುತ್ತ ಮೇಲೆ. ಯಾರ ವಶಿಯ ನಿನ್ನ ಎದುರಿಸೋದು ಶಿಯಾ? ಯಾರು ಎದುರಿಸೋದು ನಿನ್ನ? ಆ ಮಾಮನ ನಾನು ಎದುರಿಸ್ತೀನ ಶಿಯಾ? ನಾನು ಎದುರಿಸ್ತೀನ? ಇಲ್ಲ. ನೋಡ್ದ ಯಾವ ಮಾಮ ಇಷ್ಟ ನಿಂಗೆ? ನಾನು ಇಷ್ಟನಾ? ಗೈಸ್ ಇವಾಗ ಶಿವಂದು ಈಗ ಜೀಪನ್ನ ಈಗ ಊರಿಗೆ ತಗೊಂಡು ಹೋಗ್ತಿದೀವಿ. ಶಿಯಾ ಬೇಕಾ ಜೀಪು? ಬಿಡು ಇಲ್ಲೇ ನಾಡಿದ್ದು ಬರ್ತಡೆ. ಶಿಯಾ ಯಾರು ಕೊಡ್ಸಿ ಜೀಪನ್ನ? ಪಾಪು ಮಾಮನ. ಹಂಸಲ ಸ್ವಲ್ಪ ನೋಡಿ ಮಾಡಿ ಹಚ್ಬಿಡು. ನೋಡವಿಲ್ಲಿ ಮಾಮ ಎಲ್ಲಿ ಕೂತಾನೆ ನೋಡು, ನಿನ್ನಿಂದಾಗಿ ಮಾಮ ಹೆಂಗ್ ಕೂತಾನೆ. ಗಾಯ್ ಸೀಟನ್ನೆಲ್ಲ ಫೋಲ್ಡ್ ಮಾಡಿ ಜೀಪನ್ನ ಈಗ ಇಟ್ಟಿರೋದು. ನಮ್ ಗಾನವಿ ನೋಡಿ ಇಲ್ಲಿ ಮೂಲೆಯಲ್ಲಿ ಹೆಂಗ್ ಕೂತವಳು. ಆದ್ರೆ ಜೋರಾಗಿ ಏನಾದ್ರು ನಮ್ಮ ಅಣ್ಣ ಹಂಸ ಹಚ್ಚಿದ್ರೆ ಟಪ್ ಅಂತ ಹೊಡಿತ. ಖುಷಿನ ಬಂಗಾರಿ? ಕಾರು ಜೀಪಲ್ಲಿ ನನ್ ಬಂಗಾರಿದ್ದು ಬೇಡವಾ? ಜೀಪ್ ಕೊಟ್ಟೋಗೋಣ ಇಲ್ಲ ಅಂಗಡಿಗೆ. ಇಲ್ಲೇ ಸೈಡಿಗೆ ಹಾಕು, ಇದೇ ಅಂಗಡಿ. ಮತ್ತೆ ಹೇಳು ಖುಷಿನಾ? ಯಾರ್ದದ್ದು ಜೀಪ್? ಬಂಗಾರಿದ್ದು. ಹಿಂದೆ ಬಂದಾವ. ಮತ್ತೆ ಏನತ್ತೆ ಸಮಸ್ಯೆ? ಒಳ್ಳೆಲ್ಲ ಕಾಲು ಮುಂದೆ ಹಾಕಿದ್ದೆ ಒಳ್ಳ ಮಲ್ಕತ. ಅಜ್ಜಿ ಏನಜ್ಜಿ? ಪಪ್ಪ ಮನೆಯಲ್ಲೇ ಐತೆ. ಮಲ್ಗಿದ್ರ? ಕಣ್ಣಿಟ್ರಿ ಹಾಪಾಕೊಂಡು ಮಗ ಊಟ ಮಾಡಿ ಬಂದು ಕುತ್ಕೊಳ್ಳ. ಊಟ ಅಜ್ಜಿ ಆಯ್ತು ಮಗ, ಊಟ ಮಾಡಿ ಅಮ್ಮ ಫೋನ್ ಮಾಡಿದೆ. ಕಾರಲ್ಲಿ ಕೂತಿದ್ರೇನ ಆಗ ನಾನು ಅಂದೆ ಹೊಂಟೆ ಇದೀವಿ ಈಗ ಅಂತ ಕಣ್ಣೀರು ಹಾಪಾಕೊಂಡು. ಗೈಸ್ ನೋಡಿ ನಾವು ಮಳಲಿಗೆ ಬಂದಾದ್ಮೇಲೆ ಮಳೆ ಬರ್ತೈತೆ. ಅದು ಜೋರಾಗೆ ಬರ್ತೈತೆ.
ಗೈಸ್ ಕಾರ್ ಕೊಟ್ಬಿಟ್ಟು ನಾವು ಹೊರಟ್ವಿ, ಆದ್ರೆ ನಮ್ಮ ಅತ್ತೆ ಹಿರಿ ಅಂತ ಏನೋ ಹೇಳ್ತಾನೆ ಇಲ್ಲ ನೋಡಿ, ಎಷ್ಟು ಆರಾಮಾಗಿದ್ದಾರೆ. ಹೇಳ್ಕೊಂಡು ಯಾರು ಇರಲ್ಲ ಅಂದ್ರೆ ಫಸ್ಟ್ ಈ ನನ್ನ ಮಗ ಹೊರಡ್ಲಿ ಅಂತಾನೆ ಕಾಯ್ತಿರ್ತಾರೆ ಗೈಸ್ ಪಾಪುಗೆ. ಗೈಸ್ ನೋಡಿ ಈಗ ಆಕ್ಚುಲಿ ಏನ್ ಗೊತ್ತಾ ಗೈಸ್, ಆಕ್ಚುಲಿ ಶಿಯಾ ಬರ್ಬೇಕಿದ್ರೇನೆ ಮಲ್ಕಬಿಟ್ಟಿತ್ತು. ಸೊ ಇವಾಗ ಮನೆಗೆ ಹೋಗಿ ಫುಲ್ ಮಲ್ಕತ್ತು. ಜೀಪ್ ಎಲ್ಲ ಕೊಟ್ಬಿಟ್ಟು ಯಾಕೆ ನಗಾಡ್ತಿದ್ಯಾ? ಅದು ಸುಮಾರು ದಿನ ಬ್ಲಾಗ್ ಮಾಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ಟಚ್ ಹೋಗೈತೆ ಅಷ್ಟೇ. ಸರಿ ಮಾತಾಡೋಣ. ರೆಡಿ ಗೈಸ್, ನಮ್ ಶೀರ್ನ ಬೇಗ ಬಿಟ್ಟು ಜೀಪ್ ಎಲ್ಲ ಕೊಟ್ಬಿಟ್ಟು ಈಗ ನಾವು ಹಾಸನ್ ಕಡೆಗೆ ಈಗ ಹೊರಟಿದೀವಿ ಗೈಸ್. ಆಕ್ಚುಲಿ ಶಿಯಾ ನಾವು ಬರ್ತಿರ್ಬೇಕಿದ್ರೇನೆ ಅದು ಹಂಗೆ ಮಲ್ಗಿತ್ತು. ಸೊ ಇವಾಗ್ಲೂ ಅಷ್ಟೇ, ಮನೆಗೆ ಹೋದ ತಕ್ಷಣ ಮಲ್ಕೊಂಡೈತೆ. ಮತ್ತೆ ಸಂಜೆ ಒಂದು 6 ಗಂಟೆಗೆ ಎದ್ದೇಳ್ಬೋದು. ಮನೆಗೆ ಬಂದಾಯ್ತು ಗೈಸ್. ಆಕ್ಚುಲಿ ಈಗ ಇತ್ತೀಚೆಗೆ ಡೈಲಿ ಬ್ಲಾಗ್ಸ್ ಏನೋ ಮಾಡ್ತಿರ್ಲಿಲ್ಲ. ಸೊ ಯಾರ್ಯಾರು ಮಿಸ್ ಮಾಡ್ಕೊತಿದ್ರಿ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಮನೆ ಬ್ಲಾಗು ಯಾರ್ಯಾರು ಮಿಸ್ ಮಾಡ್ತಿದ್ರಿ ಕಮೆಂಟ್ ಮಾಡಿ ಗೈಸ್. ನೋಡೋಣ, ನಾಳೆಯಿಂದ ಬ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗಿ ಬಂದಾದ್ಮೇಲಿಂದ ಯಾವ ವ್ಲಾಗು ಏನೋ ಅಪ್ಲೋಡು ಮಾಡಿಲ್ಲ. ಜೊತೆಗೆ ಟ್ರಿಪ್ಪಿಗೆ ಓಡೋಕ್ಕಿಂತ ಮುಂಚೆನೂ ಅಷ್ಟೇ ಏನೋ ಡೈಲಿ ವ್ಲಾಗ್ಸ್ ಏನೋ ಮಾಡ್ತಿರ್ಲಿಲ್ಲ. ಸ್ವಲ್ಪ ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ಇದೇ ಇಲ್ಲ ನಾನು, ಅಂದರೆ ಕನ್ಸಿಸ್ಟೆನ್ಸಿ ವೀಡಿಯೋಗೆ ಏನೋ ಅಪ್ಲೋಡೇ ಮಾಡ್ತಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್. ಜೊತೆಗೆ ಕಮೆಂಟ್ ಮಾಡಿ ಫ್ಯಾಮಿಲಿ ವ್ಲಾಗ್ಸ್, ನಮ್ಮ ಫ್ಯಾಮಿಲಿ ವ್ಲಾಗ್ಸ್ ಮಿಸ್ ಮಾಡ್ಕೊತಿದ್ರ ಅಂತ.